ರಾಮನ ಮನೆಗೆ ಆ ಸುಯಜ್ಞ ಬರ್ತಾನೆ. ಆಗ ಬಂಗಾರದ ಅಂಗುದ, ಕುಂಡಲ, ಹೇಮಮಯವಾದಂತಹ ಮಣಿಗಳು, ಕೇಯೂರ, ವಲಯ, ಕಡಗಗಳು, ನಾನಾ ವಿಧವಾದ ಆಭರಣಗಳು, ಅವುಗಳನ್ನೆಲ್ಲವನ್ನು ಕೂಡ ರಾಮದೇವರು ಪರಮಭಕ್ತಿಪೂರ್ವಕವಾಗಿ ಬ್ರಾಹ್ಮಣನಿಗೆ ಕೊಡ್ತಾನೆ. ಎಷ್ಟು ಸೌಜನ್ಯ, ಎಷ್ಟು ತಿಳುವಳಿಕೆ ಇದೆ ನೋಡಿ. ಇಷ್ಟಾದರೆ ರಾಮ ಸುಯಜ್ಞನ ಹೆಂಡತಿಗೆ ಏನೂ ಕೊಡುವುದಿಲ್ಲ, ಏನೂ ಕೊಡುವುದಿಲ್ಲ. ಸೀತೆ ಬರ್ತಾಳೆ, ಸೀತೆ ಹೇಳ್ತಾಳೆ, ನನ್ನ ಹತ್ರ ಇನ್ನು ಅನೇಕ ಆಭರಣಗಳಿವೆ, ಆ ಎಲ್ಲ ಆಭರಣಗಳನ್ನು ಬೇಕಾದಷ್ಟಿದೆ, ಅದನ್ನೆಲ್ಲ ನಿಮ್ಮ ಮನೆಯವರಿಗೆ ಕೊಡಿ. ಗಂಡು ಹೆಣ್ಣಿಗೆ ಕೊಡಬಾರ್ದು, ಹೆಣ್ಣು ಗಂಡಿಗೆ ಕೊಡಬಾರ್ದು, ಅಪಾರ್ಥವಾಗುವುದು ಬೇಡ ಅನ್ನುವ ಕಾರಣಕ್ಕೆ ರಾಮ ಸುಯಜ್ಞನಿಗೆ ಕೊಡ್ತಾನೆ, ಸೀತೆ ಸುಯಜ್ಞನ ಹೆಂಡತಿಗೆ ಕೊಡ್ತಾನೆ. ಇಷ್ಟು ಸೂಕ್ಷ್ಮವಾದ ಸಂವೇದನೆಯಿಂದ ರಾಮಾಯಣ ಮುಂದುವರಿತದೆ.